ಓಂ ಶಾಂತಿ. ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಸುಂದರವಾಗಿರಬೇಕು. ಹೇಗೆ ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾರೆ, ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೆ ಸುಖ ನೀಡಿ. ಮಿತ್ರ ಸಂಬಂಧಿಗಳಿಗೆ ತಿಳಿಸಬೇಕು, ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ತಂದೆಯು ರುದ್ರಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಈಗ ಜ್ಞಾನವು ಆರಂಭವಾಗುತ್ತದೆ. ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ ಎಂದು ಯಾರಿಗೂ ದುಃಖವನ್ನು ಕೊಡಬೇಡಿ. ಯಾವುದೇ ಗೀತೆಯನ್ನು ಕೇಳಿದಾಗ ಮಕ್ಕಳು ತಮ್ಮಲ್ಲಿ ಅದರ ಅರ್ಥವನ್ನು ತೆಗೆಯಬೇಕು. ಬೇಅದ್ದಿನ ಗಡಿಯಾರವು ಎಷ್ಟು ನಿಖರವಾಗಿ ಮಾಡಲಾಗಿದೆ. ಯಜ್ಞದ ಪ್ರತಿಯೊಂದು ಕಾರ್ಯವೂ ನಿಖರವಾಗಿರಬೇಕು. ಗಡಿಯಾರವೂ ಸಹ ನಿಖರವಾಗಿರಬೇಕು. ತಂದೆಯಂತೂ ಬಹಳ ನಿಖರವಾಗಿದ್ದಾರೆ. ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನ ನಿದ್ರೆಯಲ್ಲಿ ಮಲಗಿರುತ್ತಾರೆಯೋ ಆಗ ಜ್ಞಾನ ಸೂರ್ಯ ತಂದೆಯು ಮಕ್ಕಳನ್ನು ದಿನದಲ್ಲಿ ಕರೆದುಕೊಂಡು ಹೋಗಲು ಬರುತ್ತಾರೆ. ಜ್ಞಾನವು ವಿದ್ಯೆಯಾಗಿದೆ. ವಿದ್ಯೆಯಿಂದಲೇ ಬಲ ಸಿಗುತ್ತದೆ. ಎಲ್ಲರೊಂದಿಗೆ ನಿಯಮಾನುಸಾರವಾಗಿ ನಡೆಯಬೇಕಾಗಿದೆ. ಹಿರಿಯರ ಜೊತೆ ಪ್ರೀತಿಯಿಂದ ನಡೆಯಬೇಕಾಗಿದೆ. ಯಾರಿಗೆ ರುದ್ರನೆಂದು ಹೇಳುತ್ತಾರೆಯೋ ಅವರೇ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ಕೃಷ್ಣ ಜ್ಞಾನ ಯಜ್ಞ ಎಂಬುದನ್ನು ಕೇಳುವುದಿಲ್ಲ, ರುದ್ರ ಜ್ಞಾನ ಯಜ್ಞವೆಂದೇ ಹೇಳುತ್ತಾರೆ. ಭಗವಾನುವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿ, ಏಕೆಂದರೆ ಈಗ ಎಲ್ಲರ ಅಂತಿಮ ಗಳಿಗೆಯಾಗಿದೆ. ವಾನಪ್ರಸ್ಥ ಸ್ಥಿತಿಯಾಗಿದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ತಲೆಯ ಮೇಲೆ ಪಾಪಗಳ ಹೊರೆಯು ಏರುತ್ತಾ ಆತ್ಮರೂಪಿ ಚಿನ್ನವು 9 ಕ್ಯಾರೆಟಿನದ್ದಾಗಿ ಬಿಟ್ಟಿದೆ. ಈಗ ಪುನಃ ಅದು 24 ಕ್ಯಾರೆಟಿನದು ಹೇಗಾಗುವುದು? ಆತ್ಮವು ಪವಿತ್ರವಾಗುವುದು ಹೇಗೆ? ನೀವು ಆ ಬ್ರಾಹ್ಮಣರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ಯಾರು ಸೇವಾದಾರಿ ಮಕ್ಕಳಿರುವರೋ ಅವರಿಗೆ ಸದಾ ಸರ್ವೀಸಿನ ಉಮಂಗವಿರುವುದು. ಪ್ರದರ್ಶನಿಗಳಂತೂ ಪ್ರಜೆಗಳಾಗುವ ವಿಹಂಗ ಮಾರ್ಗವಾಗಿದೆ. ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ. ಸಹೋದರನಿಂದ ಸಹೋದರನಿಗೆ ಆಸ್ತಿಯು ಸಿಗುತ್ತದೆಯೇ? ಯಾರು ಸುಖಧಾಮದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. 5,000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು. ಲಕ್ಷಾಂತರ ವರ್ಷಗಳ ಮಾತಿಲ್ಲ. ಸ್ವಸ್ತಿಕ್ನಲ್ಲಿಯೂ ಸಹ ಪೂರ್ಣ 4 ಭಾಗಗಳಿಗೆ 1250 ವರ್ಷಗಳನ್ನು ಪ್ರತಿ ಯುಗದಲ್ಲಿ ಹಂಚಲಾಗಿದೆ. ತಂದೆಯು ಬಂದು ನೀವು ಮಕ್ಕಳನ್ನು ಜ್ಞಾನರತ್ನಗಳಿಂದ ಶೃಂಗರಿಸುತ್ತಿರುತ್ತಾರೆ. ಮತ್ತೆ ನೀವು ನೋಡಿ ಏನಾಗುವಿರಿ? ನಿಮ್ಮ ಗುರಿ ದೇಹವೇನಾಗಿದೆ? ಯಾರಾದರೂ ಪೂರ್ಣ ರೀತಿಯಲ್ಲಿ ತಿಳಿಸದಿದ್ದರೆ ಈ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಇದೇ ಜ್ಞಾನವಿದೆಯೇ ಎಂದು ಹೇಳುತ್ತಾರೆ. ಮತ್ತೆ ಸೇವಾ ಭಂಗವಾಗಿ ಬಿಡುತ್ತದೆ. ಪ್ರದರ್ಶನಿಯಲ್ಲಿ ಒಬ್ಬರು ಸ್ಫೂರ್ತಿದಾಯಕ ವ್ಯಕ್ತಿ ಇರಬೇಕು. ನೀವು ಎಷ್ಟೊಂದು ಸುಖವನ್ನು ಅನುಭವಿಸುತ್ತೀರಿ. ಅನ್ಯ ಧರ್ಮದವರು ಅಂತಿಮದಲ್ಲಿ ಯಾವಾಗ ವೃದ್ಧಿಯನ್ನು ಹೊಂದುವರೋ ಆಗ ಯುದ್ಧ ಇತ್ಯಾದಿಗಳ ಏರುಪೇರುಗಳಾಗುತ್ತವೆ. ಅನ್ಯ ಧರ್ಮ ಸ್ಥಾಪಕರ್ಯಾರೂ ರಾಜ್ಯ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಅವರು ಸದ್ಗತಿ ಮಾಡುವುದಿಲ್ಲ. ಕೇವಲ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಅವರನ್ನು ಸತೋ ಪ್ರಧಾನರನ್ನಾಗಿ ಮಾಡಲು ತಂದೆಯೇ ಬರಬೇಕಾಗುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ವಿಕರ್ಮಗಳು ವಿನಾಶವಾಗುತ್ತವೆ. 1-2 ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತು ಬಿಡಿ. ಇಡೀ ದಿನ ಸಂಪೂರ್ಣ ಯೋಗವು ಯಾರಿಗೂ ಇರಲು ಸಾಧ್ಯವಿಲ್ಲ. ವ್ಯಾಪಾರ ವ್ಯವಹಾರಗಳಿಂದ ಬಿಡುವು ಸಿಕ್ಕಿದಾಗ ನೆನಪಿನಲ್ಲಿರುವ ವ್ರತವನ್ನು ಕೈಗೊಳ್ಳಬೇಕಾಗಿದೆ. ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ. ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು. ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ.
ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠೆ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರೇ ಸಾಕ್ಷಾತ್ಕಾರ ಮೂರ್ತ ಭವ. ಸದಾ ಆತ್ಮಿಕ ಮೋಜಿನ ಅನುಭವ ಮಾಡುತ್ತೀರಿ, ಆಗ ಎಂದೂ ತಬ್ಬಿಬ್ಬರಾಗುವುದಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.